ಇರೋದೇ 2 ಕಲ್ಲಿನ ಆನೆಗಳು ನೆಲಸಮ ಆಗಿದ್ದಾವ. ಅವಾಗಿನ ಕಾಲದಲ್ಲಿ ನೆಲಸಮ ಆಗಿದ್ದಾವೆ. ಹೆಂಗಂದ್ರೆ ಕಬ್ರಗೇಡಿ ಮಕ್ಕಳು ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಆರಾಮಾಗಿದ್ದೀರಿ ಅನ್ಕೊಳ್ತಿದ್ದೀನಿ. ಬಹಳ ದಿನಗಳಾದಮೇಲೆ ಈ ವಿಡಿಯೋನ ಹಾಕ್ತಿದ್ದೀನಿ. ಸ್ವಲ್ಪ ಕೆಲಸ ಇದ್ದ ಕಾರಣದಿಂದ ಯಾವುದೇ ರೀತಿಯ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ, ಎಲ್ಲಿಗೂ ಹೋಗೋದಕ್ಕೂ ಆಗಿದ್ದಿಲ್ಲ. ಸೊ ಇವಾಗ ಫ್ರೀ ಆಗಿದ್ದೀನಿ, ಸ್ವಲ್ಪ ವಿಡಿಯೋ ಮಾಡೋಣ. ಅದು ನಮ್ಮ ರಾಯಚೂರಿನಲ್ಲೇ ಇಂತಹ ಇತಿಹಾಸವುಳ್ಳ ಪ್ಲೇಸ್ ಇದೆ ಅಂತ ಎಲ್ಲರಿಗೂ ತೋರಿಸೋಣ ಅಂತ ಸಲುವಾಗಿ ವಿಡಿಯೋ ಮಾಡಿದ್ದೀನಿ. ಥಂಬ್ನೈಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ವಿಡಿಯೋ ಯಾವ್ದು ರಿಲೇಟೆಡ್ ಅಂತೇಳಿ. ಇದೆ ನೀವು ಕಾಣ್ತಿದೆಯಲ್ಲ, ಮಲಿಯಾಬಾದ್ ಕೋಟೆ. ಇದು ನಮ್ಮ ರಾಯಚೂರ್ದು ಒಂಥರ ಹಿಸ್ಟಾರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಅದೇ ಪ್ಲೇಸ್ ಬಗ್ಗೆ ಈಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ಹೋಗ್ತಿದ್ದೀನಿ. ಸೊ ನಿಮಗೂ ತೋರಿಸ್ತಿದ್ದೀನಿ ಅಲ್ಲಿ ಯಾವ ಥರ ಇದೆ, ಏನೇನಿದೆ, ನೀವು ಹೋಗ್ಬೋದಾ ಇಲ್ಲ, ಯಾವ ಥರ ಇದೆ ಅಂತೇಳಿ. ಸೊ ವಿಡಿಯೋ ಮಾತ್ರ ಫುಲ್ ಮಸ್ತಿದೆ. ನೀವು ಯಾವುದೇ ರೀತಿಯ ಸ್ಕಿಪ್ ಮಾಡಲಾರ್ದೆ ನೋಡಿರಿ. ಬೋರ್ ಅನಿಸಿದ್ರೆ ಸ್ಕಿಪ್ ಮಾಡಿರಿ, ಅದು ಬಿಟ್ಟರೆ ಮತ್ತೇನು ಫುಲ್ ವಿಡಿಯೋನೇ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ಮಲಿಯಾಬಾದ್ ಅನ್ನೋದು ರಾಯಚೂರು ಜಿಲ್ಲಾ ಕೇಂದ್ರದಿಂದ 8 ಕಿಲೋಮೀಟರ್ ದೂರದಲ್ಲೈತೆ. ಇಲ್ಲಿಗೆ ನಾವು ಆರಾಮ್ಸೆ 2 ವೀಲರ್ 4 ವೀಲರಿಂದ ಆರಾಮ್ಸೆ ಹೋಗ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ರೋಡ್ಸ್ ಎಲ್ಲ ನೀಟಾಗೇ ಇದೆ. ಇವಾಗ ನಾನು ಈ ವಿಡಿಯೋ ಮುಖಾಂತರ ನಿಮಗೇನು ಕೋಟೆ ತೋರ್ಸೋಕ್ಕೆ ಹೋಗ್ತಿದ್ದೀನಲ್ಲ, ಈ ಒಂದು ಕೋಟೆ ಒಂದು ಕಾಲದಲ್ಲಿ ಬಹಳವಾದಂಥ ಶ್ರೀಮಂತವಾದಂಥ ಇತಿಹಾಸ ಹೊಂದಿತ್ತು ಅಂಥ ಪುರಾವೆಗಳು ಸಿಕ್ಕಿವೆ. ಸೊ ಈಗ ಕೋಟೆ ಇದೆ, ಬಟ್ ನೀವು ಎಕ್ಸ್ಪೆಕ್ಟೇಷನ್ಸ್ ಥರ ಅಂದ್ಕೊಂಡಿರೋ ಥರ ಅಷ್ಟು ಏನೂ ಇಲ್ಲ. ಬಟ್ ಕೋಟೆ ಇದೆ, ಕೋಟೆ ಗೋಡೆಗಳಿದ್ದಾವೆ, ಕೆಲವು ಕುರುಹುಗಳೂ ಇದ್ದಾವೆ, ಕೆಲವು ಬಿದ್ದೋಗಿರೋ ಗೋಡೆಗಳಿದ್ದಾವೆ, ಗುಡಿಗಳಿದ್ದಾವೆ. ಎಲ್ಲನೂ ನಿಮಗೆ ಮುಂದೆ ವಿಡಿಯೋನಲ್ಲಿ ತೋರಿಸ್ತೀನಿ. ನೀವು ಈ ಮಲಿಯಾಬಾದ್ ಕೋಟೆಗೆ ಹೋಗ್ಬೇಕಂತಂದರೆ 2 ಹಳ್ಳಿಗಳು ದಾಟಬೇಕಾಗುತ್ತೆ. ಒಂದನೇದು ಹೊಸ ಮಲಿಯಾಬಾದ್, ಎರಡನೇದು ಹಳೆಯ ಮಲಿಯಾಬಾದ್. ಈ 2 ಊರು ದಾಟಿದ ನಂತರನೇ ನಿಮಗೆ ಕೋಟೆಯ ಕುರುಹುಗಳು ಕಾಣಲು ಸಿಗುತ್ತವೆ. ಈ ಕೋಟೆಗೆ ಹೋಗ್ಬೇಕಾದ್ರೆ ನಿಮಗೆ ಬಹಳ ಚಿಕ್ಕ ಪುಟ್ಟ ಗುಡಿಗಳು, ಅಂದರೆ ಇದು ಎಲ್ಲ ಶಿವನಿಗೆ ಸಂಬಂಧಪಟ್ಟಂಥ ಗುಡಿಗಳು ಕಾಣಸಿಗ್ತವೆ. ಆ ಒಂದು ಸಂಬಂಧಪಟ್ಟಂಥ ಗುಡಿಗಳಲ್ಲಿ ಈಗ ನಿಮಗೆ ನೋಡ್ತಿದ್ದೀರಲ್ಲ, ಈ ಗುಡಿನೂ ಒಂದು. ಬಟ್ ಇಲ್ಲಿ ಏನಂದರೆ ಮೊದಲೆಲ್ಲ ಸ್ವಲ್ಪ ಸರಿನೇ ಇತ್ತು. ಆಮೇಲೆ ನಿಧಿಗಳ್ಳರ ಕಾಟದಿಂದ ಗುಡಿ ಫುಲ್ಲು ಹಾಳಾಗಿದೆ. ಎಲ್ಲಿ ಬೇಕಾದ್ರೆ ತೋಡಿ ಎಲ್ಲ ಡ್ಯಾಮೇಜ್ ಮಾಡಿ ಹಾಕಿದ್ದಾರೆ. ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ಮುಂದೆ ಹೀಗೆ ಹೋದರೆ ಸ್ವಲ್ಪ ಮುಂದಕ್ಕೆ ಹೋದರೆ ಒಂದೇ ಒಂದು ಸಿಂಗಲ್ ಕಲ್ಲಿನಲ್ಲಿ ಒಂದು ಗಣಪತಿನ ಕೆತ್ತಿದ್ದಾರೆ. ಸೊ ಅದನ್ನು ಅವಾಗ ಯಾವ ಥರ ಕೆತ್ತಬೇಕಂತ ಅಂದ್ಕೊಂಡಿದ್ರೇನೋ ಗೊತ್ತಿಲ್ಲ. ಮೋಸ್ಟ್ಲಿ ಅರ್ಧ ಆಗಿದೆ ಕೆಲಸ ಅನಿಸುತ್ತೆ. ನೋಡಿ ಯಾವ ಥರ ಇದೆ ನೀವೇ ಅಂತ. ಮಲಿಯಾಬಾದ್ ಇದು ಹಳೆಯ ಮಲಿಯಾಬಾದ್ ಊರಾದಮೇಲೆ ನಿಮಗೆ
ಹೋಗುವಾಗ ನಿಮಗೆ ಎಡಗಡೆನೇ ಒಂದು ದಾರಿ ಸಿಗುತ್ತೆ ಮೇನ್ ಕೋಟೆಗೆ ಹೋಗೋದಕ್ಕೆ. ಬಟ್ ಅದು ದಾರಿ ಗೊತ್ತಾಗಲ್ಲ ಜಲ್ದಿ, ಮಣ್ಣಿನ ದಾರಿ ಇದೆ. ಸೊ ಅಲ್ಲಿಂದ ನೀವು ಸ್ಲೋ ಆಗಿ ಬಂದರೆ ಈ ದಾರಿ ಆರಾಮ್ಸೆ ನಿಮ್ಗೆ ಗೊತ್ತಾಗುತ್ತೋ, ನೀವು ಒಳಗಡೆ ಹೋಗ್ಬೋದು. ಒಂದು ಕಾಲದಲ್ಲಿ ಶ್ರೀಮಂತ ಇತಿಹಾಸವನ್ನು ಹೊಂದಿರುವಂತಹ ಈ ಕೋಟೆಯು ಕಾಕತೀಯರಿಂದ ನಿರ್ಮಿಸಲ್ಪಟ್ಟಿದೆ. ನಂತರ ಶ್ರೀಕೃಷ್ಣ ದೇವರಾಯನು ಕಾಕತೀಯರನ್ನು ಸೋಲಿಸಿ ರಾಯಚೂರನ್ನು ವಶಪಡಿಸಿಕೊಂಡಾಗ ಈ ಕೋಟೆಯು ಸಹ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಗೆ ಒಳಪಟ್ಟಿದ್ದು. ನಂತರದ ಕಾಲಗಳ ತರುವಾಯ ಬಹುಮನಿ ಸುಲ್ತಾನರ ವಶವಾಗಿ ಕಾಲಕ್ರಮೇಣ ಶ್ರೀಮಂತವಾದಂತಹ ಕೋಟೆ ತನ್ನ ಶ್ರೀಮಂತಿಕೆಯನ್ನು ಕಳೆದುಕೊಳ್ಳುತ್ತಾ ವಿನಾಶದತ್ತ ಹೋಯಿತು ಎಂದು ಇಲ್ಲಿನ ಇತಿಹಾಸ ಹೇಳುತ್ತೆ. ಈ ಒಂದು ಮಲಿಯಾಬಾದ್ ಕೋಟೆ ರಾಯಚೂರಿನ ಇತಿಹಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂತಹ ಸ್ಥಳವಾಗಿದೆ. ಈ ಒಂದು ಮಲಿಯಾಬಾದ್ ಕೋಟೆಯನ್ನು 2011ರಲ್ಲಿ ರಾಜ್ಯ ಪುರಾತತ್ವ ಇಲಾಖೆಯು ಸಂರಕ್ಷಿತ ಐತಿಹಾಸಿಕ ಸ್ಥಳ ಎಂದು ಘೋಷಿಸಿತು. ಆದರೆ ಘೋಷಣೆ ಏನೋ ಮಾಡಬೇಕಂತ ಮಾಡಿತು, ಬಟ್ ಮೇಂಟೆನೆನ್ಸ್ ಏನು ಝೀರೋ. ಈ ಕೋಟೆಯು 13ನೇ ಶತಮಾನದಲ್ಲಿ ಅಂದರೆ ಕ್ರಿಸ್ತಶಕ 1294ರಲ್ಲಿ ವಾರಂಗಲ್ನ ಕಾಕತೀಯ ಸಾಮ್ರಾಜ್ಯದಿಂದ ನಿರ್ಮಿಸಲ್ಪಟ್ಟಿದ್ದು, ನಂತರ ವಿಜಯನಗರ ಸಾಮ್ರಾಜ್ಯದೊಂದಿಗೆ ಈ ಕೋಟೆ ಸಂಬಂಧವನ್ನು ಹೊಂದಿತ್ತು ಅಂತೇಳಿ ನಾನು ವಿಡಿಯೋ ಪ್ರಾರಂಭದಲ್ಲಿ ಹೇಳಿದೆ. ಬಟ್ ಇಂಟ್ರೆಸ್ಟಿಂಗ್ ಸುದ್ದಿ ಏನಪ್ಪಾ ಅಂತಂದರೆ, ಕ್ರಿಸ್ತಶಕ 1520ರಲ್ಲಿ ಆದಿಲ್ ಶಾಹಿಗಳ ವಿರುದ್ಧ ರಾಯಚೂರು ಕದನದ ಸಮಯದಲ್ಲಿ ಶ್ರೀಕೃಷ್ಣ ದೇವರಾಯರು ಈ ಒಂದು ಕೋಟೆಯಲ್ಲಿ ಬಂದು ತಂಗಿದ್ದರು ಎನ್ನುವುದೇ ಒಂದು ಇತಿಹಾಸ, ಇಲ್ಲಿನ ಇತಿಹಾಸನೂ ಹೇಳುತ್ತೆ. ಏನಪ್ಪ ಕೋಟೆ ಅಂತಿದ್ದಾನ ಇವನು, ಆನೆನೇ ತೋರಿಸ್ತಿಲ್ಲ ಅಂತ ಅಂದ್ಕೊಳ್ತಿದ್ದೆ. ವೇಟ್ ತೋರಿಸ್ತಿದ್ದೀನಿ. ಮೊದಲು ಕೋಟೆ ಒಳಗಡೆ ಆನೆ ಇರೋದ್ರಿಂದ ಮೊದಲು ಕೋಟೆನ ತೋರಿಸ್ತಿದ್ದೀನಿ. ಸೊ ಈಗ ನಾನು ನಿಂಗೆ ನಡೀತಿದ್ದೀನಲ್ಲ ಹೊಲದಲ್ಲಿ, ಇದೇ ಹೊಲದಲ್ಲಿ ಆನೆಗಳಿದ್ದಾವೆ. 1-2 ಎಕರೆ ನಡ್ಕೊಂತ ಹೋಗ್ಬೇಕು ನೀವು ಕೋಟೆ ಒಳಗಡೆ ಬಂದ ಮೇಲೆ. ಸೊ ಆನೆಗಳು ಕಾಣ್ತವೆ. ಈಗೇನೋ ನಮಗೆ ದಾರಿ ಕರೆಕ್ಟಾಗಿದೆ, ಅಂದರೆ ಏನೋ ಇಲ್ಲಿ ಬೆಳೆಗಳನ್ನು ಬೆಳೆದಿಲ್ಲ. ಅಂದರೆ ಯಾವಾಗಲೂ ಇಲ್ಲಿ ಜಾಸ್ತಿ ಹತ್ತಿ ಬೆಳೆಯೋದ್ರಿಂದ ಇಲ್ಲಿ ಹತ್ತಿ ಗಿಡಗಳು ಹಾಕಿರ್ತಾರೆ. ಸೊ ಈ ಸತಿ ಏನೂ ಇಲ್ಲ, ಆರಾಮಾಗಿಯೇ ನಾವು ಹೋಗ್ತಿದ್ದೀವಿ. ನಾವು ಬಂದಿರೋದು ಮಲಿಯಾಬಾದ್ ಅಂತೇಳಿ ರಾಯಚೂರಿಂದ 8 ಕಿಲೋಮೀಟರ್ ದೂರ. ಇಲ್ಲಿ ಏನಂದರೆ ವಿಜಯನಗರ ಕಾಲದಲ್ಲಿ ಶ್ರೀಕೃಷ್ಣ ದೇವರಾಯನ ಕಾಕತೀಯರಿಂದ ಈ ಕೋಟೆ ನಿರ್ಮಿಸಿದರು. ಕಾಕತೀಯರನ್ನು ಸೋಲಿಸಿ ಶ್ರೀಕೃಷ್ಣ ದೇವರಾಯ ಆಡಳಿತ ಮಾಡುವಾಗ ಇಲ್ಲಿ ಒಂದು ವಿಷ್ಣು ದೇವಾಲಯ 2 ಪ್ರೆಸೆಂಟ್ ಭಾಳನೇ ಇದ್ದವು ಅಂತ ಹೇಳ್ತಾರೆ. ಬಟ್ ಈಗ ಯಾವುದೂ ಸಿಗ್ತಿಲ್ಲ. ಅವು ಈಗ ಇರೋದೇ 2 ಕಲ್ಲಿನ ಆನೆಗಳು. ಆ ಕಲ್ಲಿನ ಆನೆಗಳನ್ನೇ ನಿಮಗೆ ತೋರಿಸೋಣ, ಸ್ವಲ್ಪ ಕೋಟೆ ತೋರಿಸೋಣ ಅಂತಲೇ ಮಲಿಯಾಬಾದ್ ಬಂದಿದ್ದು. ಕಲ್ಲಿನ ಆನೆಗಳು ನನ್ನಿಂದ ನೋಡ್ತಿರ್ಬೋದು. ಈ ಮಲಿಯಾಬಾದ್ ಕೋಟೆಯಲ್ಲಿ ಕಾಣಸಿಗುವ ಈ 2 ದೊಡ್ಡ ಆನೆಗಳು ಬಿಳಿ ಗ್ರಾನೈಟ್ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಈ ಆನೆಗಳು ವಿಜಯನಗರ ಸಾಮ್ರಾಜ್ಯದ ಕಾಲದವು ಎಂದು ಸಹ ಮೂಲಗಳು ಹೇಳುತ್ತವೆ. ನೀವು ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಈ ಥರ ಆನೆ ಏನು ದಂತಗಳನ್ನ ಆಗಲಿ ಅಲ್ಲಿ ಇಲ್ಲಿ ಬರ್ದಿದ್ದಾರೆ. ಹೆಂಗಂದರೆ ಕಬ್ರಗೇಡಿ ಮಕ್ಕಳು ಇತಿಹಾಸ ಬಗ್ಗೆ ಗೊತ್ತಿರೋದಿಲ್ಲ, ಏನಿಲ್ಲ, ಸುಮ್ಮನೆ ಬಂದು ಎಲ್ಲ ಹಾಳು ಮಾಡ್ಕೋ ಅಂತ ಅವ್ರ ಹೆಸರು ಬರೆಯೋದು.
ಈಗ ಇಲ್ಲಿ ಹೆಸರು ಬರದೆ ಎಲ್ಲ ಕೆತ್ತಿದೆ. ಏನು ಮಾಡ್ತಾರೋ ಏನೋ ಸ್ವಲ್ಪನೂ ಅರಿವಿರೋದಿಲ್ಲ ಆ ಮಕ್ಕಳಿಗೆ. ಎಲ್ಲ ಹೆಸರು ಬರೆಯೋದು, ಇಲ್ಲಿ ಇದು ಮಾಡೋದು. ಅವಾಗೆಲ್ಲ ದೊಡ್ಡ ನ್ಯೂಸೇ ಆಗಿತ್ತು ರಾಯಚೂರಲ್ಲಿ, ಇದ್ರದ್ದು ಮಲಿಯಾಬಾದ್ ಕೋಟೆ ಆನೆಗಳದ್ದು ಹೊಟ್ಟೆ ತೂತೊಡಿತಿದ್ದಾರೆ, ಅಂದರೆ ಹೊಟ್ಟೆ ಎಲ್ಲ ಶೀಳಕ್ಕೆ ಟ್ರೈ ಮಾಡ್ತಿದ್ದಾರೆ ನಿಧಿ ಸಲುವಾಗಿ ಅಂತೇಳಿ. ಈ ಥರ ನಮ್ಮ ಜನ ಇದ್ದಾರೆ. ಜನರು ತಿಳ್ಕೊಳ್ಳೋವರೆಗೂ ಈ ಥರ ಏನು ಸಂರಕ್ಷಣೆ ಮಾಡಿಸೋದಕ್ಕೆ ಮಾಡೋಕ್ಕಾಗಲ್ಲ. ಇಲ್ಲಿ ಕಲ್ಲಾನೆ ಇದ್ದು ಇಲ್ಲೇನು ನೋಡ್ತಿದ್ರಲ್ಲ ಇದೆಲ್ಲ ವಿಷ್ಣು ದೇವಾಲಯ ಇತ್ತು. ಅದೆಲ್ಲ ಈ ನೆಲಸಮ ಆಗಿದ್ದಾವೆ, ಆವಾಗಿನ ಕಾಲದಲ್ಲೇ ನೆಲಸಮ ಆಗಿದ್ದಾವೆ. ಬಟ್ ಅಲ್ಲಿ ಸ್ವಲ್ಪ ಕೆತ್ತನೆಗಳು, ಗುಡಿಗೆ ಕಟ್ಟಿಸಿರುವಂಥ ಕೆತ್ತನೆಗಳು ಸಹ ಇಲ್ಲಿ ಬಿದ್ದಿದ್ದಾವೆ. ಬಟ್ ಅವನು ಒಂದು ಕಡೆ ಇಟ್ಟು ಏನು ಸಂರಕ್ಷಣೆ ಇಲ್ಲ. ಎಲ್ಲಿ ಅಂದರೆ ಅಲ್ಲಿ ಬಿದ್ದಿದ್ದಾವೆ. ಇಲ್ಲಿ ತೋರಿಸ್ತೀನಿ ತಡೀರಿ. ಇಲ್ಲಿ ನೋಡೋದಕ್ಕಂತೂ ಏನೂ ಸಿಗೋದಿಲ್ಲ, ಬರೀ ಕುರುಹುಗಳು ಬಿಟ್ಟರೆ. ಅಂದರೆ ಈ ಥರ ಬಿದ್ದಿರೋ ಕಲ್ಲುಗಳು, ಎಲ್ಲ ಹೋಗಿರೋ ಕಲ್ಲುಗಳು, ಇದಷ್ಟೇ ನಮಗೆ ಸಿಗೋದು. ಈಗ ಮೇನ್ ಗರ್ಭಗುಡಿ ಇದ್ದಿದ್ದಂಥ ಸ್ಥಳ ಇದು. ಇವೆಲ್ಲ ಮೇಲೆ ಛತ್ತುಗಳು, ಚಾವಣಿಗಳು ಎಲ್ಲ ಬಿದ್ದಿದ್ದಾವೆ, ಏನೂ ಉಳಿದಿಲ್ಲ. ಬಟ್ ಇವನ್ನ ಸಂರಕ್ಷಣೆ ಮಾಡೋ ಎಲ್ಲೂ ಇಲ್ಲ. ಇದನ್ನು ಏನಂದರೆ ಇವನ್ನ ಕೆಲವೊಂದು ಸರಿಯಾಗಿದ್ದವನ್ನೆಲ್ಲ ತೊಗೊಂಡೋಗಿ ಯಾವುದಾದ್ರೂ ದೊಡ್ಡ ಆಫೀಸಲ್ಲಿ ಆದರೂ, ಯೂನಿವರ್ಸಿಟಿ, ನಮ್ಮ ರಾಯಚೂರು ಯೂನಿವರ್ಸಿಟಿ ಇದೆ, ಅಲ್ಲಿ ಆದರೂ ಇಟ್ಟು ಅದ್ರ ಬಗ್ಗೆ ಬರೆದು ಹಾಕಿದರೆ ಅಟ್ಲೀಸ್ಟ್ ಅವು ಸೇಫಾಗಿ ಆದರೂ ಪ್ರೊಟೆಕ್ಟ್ ಆಗಿ ಆದರೂ ಇರ್ತಾವೆ. ಅದನ್ನು ಏನು ಮಾಡ್ತಾರೋ. ಬಿದ್ದಿರೋ ಇದು ಕಲ್ಲಿನಲ್ಲಿ ಕೆತ್ತಿರೋದೆಲ್ಲ ನೋಡಿದರೆ ಭಾಳ ದೊಡ್ಡದಾಗಿ ಫುಲ್ಲು ವೈಭವಯುತವಾದಂಥ ಗುಡಿನೇ ಇತ್ತು ಅಂತ ಅನ್ಬೋದು. ಅಬ್ವಿಯಸ್ಲಿ ವಿಜಯನಗರ ಕಾಲದ ಗುಡಿಗಳು ಅಂದರೆ ಎಲ್ಲ ನೆಕ್ಸ್ಟ್ ಲೆವೆಲ್ ರಿಚ್ ಇರ್ತಾವೆ, ಅದ್ರಾಗೇನು ನೋ ಡೌಟ್. ನೀವು ನೋಡ್ತಿರೋ ಹಾಗೆ ಇಲ್ಲಿ ಶಿವಲಿಂಗ, ಇದು ಶಿವಂದು ಒಂದು ಮೂರ್ತಿ, ಇದನ್ನು ಸತ ಈ ಥರ ಹಾಕಿದ್ದಾರೆ. ಇಲ್ಲಿ ಮೇನು ಶಿವಲಿಂಗನೂ ಇಲ್ಲ, ಎಲ್ಲ ಹಾಳಾಗೋಗಿದೆ. ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಮಲಿಯಾಬಾದ್ ಕೋಟೆಯಿಂದ ಹೊರಗಡೆ ಬಂದು ಅಲ್ಲಿಂದ ಒಂದು ಗೋಶಾಲೆಗೆ ಒಂದು ದಾರಿ ಸಿಗುತ್ತೆ. ಗೋಶಾಲೆ ನಿಮಗೆ ತೋರಿಸೋಣ ಅಂತೇಳಿ ಹೋಗ್ತಿದ್ದೀನಿ. ಅಲ್ಲಿನ ಹಸುಗಳು ಎಲ್ಲ ನಿಮಗೆ ತೋರಿಸ್ತಿದ್ದೀನಿ, ಗೋಶಾಲೆ ಯಾವ ರೀತಿ ಇದೆ ಏನು ಅಂತೇಳಿ.
चैनल चलाते? कौन सा? हाँ वो क्या नाम है? यूके पयाणीगा। यूके पयाणीगा अभी चालू है क्या? चालू है, इसलिए तो फिर पूछ रहे हैं। बीच में एक बार आया था ना। यहाँ आते आते और कई बच्चे आते हैं अच्छे अच्छे। यहाँ का बहुत चल रहा है। ಏಳ್ನೂರ ಅಂತ ಅನ್ನಕತ್ತಾನ, ಏನು ಆದೋ ಇಲ್ಲ ನಮಗೆ ಗೊತ್ತಾಗೋಲ್ತು. ಅಲ್ಲೇ 700 ಅಂತ ಅನ್ನಕತ್ತಾನ, ಆವೋ ಇಲ್ವೋ ನನಗೆ ಗೊತ್ತಂದೆ. ಮಾಲಿಕಾಯೆ ಅಂತ. बढ़िया, आ जाइए आगे आ जाए। बोलो सब बाद आ पाए। इतना कुछ था भी नहीं था, बहुत कुछ भी नहीं ये था। भी अभी बनाया था। ये अभी 3-4 साल में बनाया है नहीं। ये गेस्ट हाउस ये सब वो गेस्ट हाउस उधर का पहले का था, पुराना गेस्ट हाउस। नहीं पुराना एक था ना इधर शेड वाला, ये पुराना तो था। अब नया गेस्ट हाउस बनाया है। दस साल से हो ना आप? पहले कितने थे 10 साल पहले? पहले 100-200 थे, पहले 200 थे। अभी टोटल कितना है? अभी 700 है। टोटल 700 है। अभी इसमें कितना है? इतने कितने में कितने? इसमें उसमें तीनों में तीनों मिला के 700 है। इसका फंड राइजर भी है वही ट्रस्ट पे। ये रायचूर से आप लोग ही देते थे, कोई ज्यादा कोई थोड़ा ऐसा। इसका खाने का टाइमिंग क्या क्या है? ये अभी 10 बजे लेबर आते डालते हैं, अच्छा लेबर आते फिर हैं, बाहर चले जाते जंगल में, फिर शाम को रिटर्न आते। लेबर कहते हैं। ये मेरा नाम मुरली। कहाँ से हो? राजस्थान। राजस्थान से हो? ರಾಯಚೂರಿನಲ್ಲಿ ಒಂದು ಬೆಸ್ಟ್ ಪ್ಲೇಸ್ ವೀಕೆಂಡ್ ಡೆಸ್ಟಿನೇಷನ್ಗೆ ಅಂದರೆ ತಪ್ಪಿಲ್ಲ. ನಾವು ಇಲ್ಲಿ ಬಂದು ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಮಕ್ಕಳ ಜೊತೆ ಆಟ ಆಡ್ಬೋದು, ಮನೆಯಿಂದ ಅಡುಗೆ ಮಾಡ್ಕೊಂಬಂದು ಇಲ್ಲಿ ಕೂತು ಆರಾಮ್ಸೆ ಉಣ್ಬೋದು. ಇಲ್ಲಿ ನೀರಿನ ಫೆಸಿಲಿಟೀಸು ಇದೆ, ನೀವು ನೋಡ್ತಿರೋ ಹಾಗೆ ಕೂತ್ಕೊಳ್ಳೋದಕ್ಕೂ ಇದೆ, ಮಕ್ಕಳು ಆಟ ಆಡೋದಕ್ಕೂ ಇದೆ, ಎಲ್ಲನೂ ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದರೆ, ನೀವು ಈ ನನ್ನ ವಿಡಿಯೋ ನೋಡಿದ ಮೇಲೆ ಅಲ್ಲಿಗೆ ಹೋಗಬೇಕು ಅಂತಂದರೆ ಮಸ್ತ್ ಹೋಗಿ ಎಂಜಾಯ್ ಮಾಡಿಬಿಟ್ಟು ಬನ್ನಿ. ಆ್ಯಂಡ್ ಪ್ಲೀಸ್ ಅಲ್ಲಿ ಹೋದರೆ ಪ್ಲೀಸ್ ಪ್ಲಾಸ್ಟಿಕ್ ಬಾಟಲ್ನೆಲ್ಲ ಅವಾಯ್ಡ್ ಮಾಡಿ. ಪ್ಲಾಸ್ಟಿಕ್ ಐಟಮ್ಸು, ನೀವು ತೊಗೊಂಡೋಗಿರೋ ಕುರ್ಕುರೆ, ಲೇಸ್ ಪಾಕೆಟ್ಸು, ಪಾರ್ಸಲ್ ತೊಗೊಂಡೋಗಿರೋ ಪ್ಲಾಸ್ಟಿಕ್ ಚೀಲಗಳು ಎಲ್ಲವನ್ನು ಅವಾಯ್ಡ್ ಮಾಡಿ. ಅವೆಲ್ಲವನ್ನು ಯೂಸ್ ಮಾಡಿದ ಮೇಲೆ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ನೀವೇ ಹಾಕ್ಕೊಂಡು ನಿಮ್ಮ ಮನೆಗೆ ವಾಪಸ್ ತೊಗೊಂಡು ಹೋಗ್ರಿ. ಇವಾಗ ಏನಪ್ಪ ಅಂದರೆ ಅಲ್ಲಿ ಭಾಳ ನೀಟಾಗಿದೆ. ನೀವು ವಿಡಿಯೋ ನೋಡಿ ಹೋಗ್ತೀರಿ ಅಂತ ನಾನು ಹೇಳ್ತಿಲ್ಲ, ಬಟ್ ನೀವು ಇನ್ ಕೇಸ್ ಅಲ್ಲಿ ಹೋದರೆ ನಿಮ್ಗೆ ಆ ಪ್ಲೇಸ್ ಮಾತ್ರ ಭಾಳ ಇಷ್ಟ ಆಗುತ್ತೆ. ಸೊ ನೀವು ಅಲ್ಲೆಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡಿದ್ಮೇಲೆ ಅಲ್ಲೇ ಎಸ್ದು ಬರೋದ್ರಿಂದ ಅಲ್ಲೆಲ್ಲ ಹಾಳಾಗ್ತದೆ. ಅಲ್ಲಿರೋ ದನ ಕರುಗಳು ಅದನ್ನು ತಿನ್ನೋ ಚಾನ್ಸಸ್ ಇರ್ತಾವೆ. ಸೊ ಇದೆಲ್ಲ ಪ್ರಾಬ್ಲಮ್ ಇರುತ್ತೆ. ಅದಕ್ಕೆ ನಿಮ್ಮದು ನೀವು ಮಾಡಿರೋದನ್ನು ವಾಪಸ್ ತೊಗೊಂಡು ಹೋಗ್ರಿ, ಯೂಸ್ ಮಾಡಿರೋದನ್ನು.
ಏನಪ್ಪ ಅಂದರೆ ನಮ್ಮ ಜನ ಹೆಂಗಂದರೆ ಒಬ್ಬನು ಏನಾದರೂ ಯಾವುದಾದ್ರೂ ಪ್ಲಾಸ್ಟಿಕ್ ಅದು ಇದು ತಿಂದು ಬಾಟ್ಲಾಗಿರಲಿ ಪ್ಲಾಸ್ಟಿಕ್ ಕವರ್ ಆಗಿರಲಿ ತಿಂದು ಎಸೆಯೋದನ್ನ ಒಬ್ಬನ ನೋಡಿದರೆ ಇನ್ನೊಬ್ಬನು ಎಲ್ಲ ನೋಡಿ ಎಲೆ ಹೋಗಿರಲಿ ಇಲ್ಲೇ ಹೋಗಿರಿ ನಡೀತದ ಅಂತೇಳಿ ಅದನ್ನು ಎಸೆದು ಬರ್ತಾರೆ. ಸೊ ಪ್ಲಾಸ್ಟಿಕ್ ಸೇಫ್ ಅಲ್ಲ, ಸೊ ವಾಪಸ್ ತೊಗೊಂಡೋಗಿ. ನೋಡಿ ಕೋಟೆ ಯಾವ ರೇಂಜಿಗೆ ಎಲ್ಲಿವರೆಗೂ ವಿಸ್ತಾರವಾಗಿದೆ ಅಂತೇಳಿ ನೀವೀಗ ವಿಡಿಯೋದಲ್ಲೇ ನೋಡ್ತಿದ್ದೀರಿ. ನೋಡಿ ಆರಾಮ್ಸೆ ನೀವು ಹೋಗಿ ಒಂದ್ಸತಿ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಬನ್ನಿ. ಈಗ ನೋಡ್ತಿದ್ರಲ್ಲ ಈ ಗುಡಿ ಬೆಟ್ಟದ ರಾಮಲಿಂಗೇಶ್ವರ ಗುಡಿ ಅಂತೇಳಿ, ಇದನ್ನು ಹೇಗಪ್ಪ ಅಂತಂದರೆ ಅದು ಗೋಶಾಲೆ ಏನು ತೋರಿಸಿದ್ನಲ್ಲ ಅಲ್ಲಿಂದನೇ ಇದಕ್ಕೆ ಹೋಗಬೇಕು. ಗುಡಿವರೆಗೂ ನಿಮ್ಗೆ ದಾರಿ ಚೆನ್ನಾಗಿದೆ. ಈ ಗುಡಿಯ ಬಗ್ಗೆ ಫುಲ್ ವಿಡಿಯೋನ ನಾನು ಮಾಡಿ ಹಾಕಿದ್ದೀನಿ, ಮೇಲೆ ಐ ಬಟನ್ನಲ್ಲಿ ಬರುತ್ತೆ, ನೋಡ್ಕೊಂಡು ಬನ್ನಿ ಅದನ್ನು. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್